ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಕಾಮತ್ ಅವರು ಆದೀಶ್ವರನ ಪ್ರಶ್ನೆ ಮಾಡ್ತಿದ್ದಾರೆ. ಮನೆಗೆ ಬರ್ತದಾಗೆ ಏನಿದಲ್ಲ ಅದೇ ಏನಾಯಿತು ಅಂತ. ಬಾಕ್ಸಿಂಗ್ ಆಡೋಕ್ಕೆ ಹೋಗಿದ್ದೆ ಅಂದಾಗ ಮನೆಯವರು ಎಲ್ಲರೂ ಕೂಡ ಮೀನಾಕ್ಷಿ ಕನಿಕಾ ಯಾಕಿದೆಲ್ಲ ಬೇಕಾಗಿತ್ತು ಅಂದಾಗ ನಂಗೆ ಇಷ್ಟ ಇರುವುದಲ್ವ, ಅದಕ್ಕೋಸ್ಕರ ಆಡಿದೆ ಅಂತ ಹೇಳ್ತಾರೆ. ಇನ್ನು ನಿನಗೆ ಪೆಟ್ಟಾಗಿದೆ, ಇದೆಲ್ಲ ತುಂಬ ಪೆಟ್ಟಾಗುತ್ತೆ ಅಂತ ಮೀನಾಕ್ಷಿ ಅವರು ಹೇಳೋದಕ್ಕೆ ಮೇಲ್ಗಡೆ ಪೆಟ್ಟಾಗಬಹುದು, ಆದರೆ ಮನಸ್ಸಲ್ಲಿ ಆಗಿತ್ತಲ್ವ ಕಾಸಿ ಅದು ಕಡಿಮೆ ಆಗ್ತದೆ, ಅದು ಕಡಿಮೆ ಆಗೋದು ಮುಖ್ಯ ಅಲ್ವಾ ಅಂತ ಹೇಳಿ ಆದೀಶ್ವರು ಹೋಗಿಬಿಡ್ತಾರೆ. ಈ ಕಡೆ ಕಾಮತ್ ಅವ್ರು ಕೂಡ ಏನನ್ನೂ ಕೂಡ ಮಾತನಾಡೋದಿಲ್ಲ. ತದನಂತರ ಕನಿಕಾ ಅವ್ರನ್ನ ತರಾಟಕ್ಕೆ ತಗೋತಾರೆ. ಕಿಶನನ್ನು ತರಾಟಕ್ಕೆ ತಗೋತಾರೆ. ಕನಿಕಾ, ಮೀನಾಕ್ಷಿ ನೀನು ಯಾಕೆ ಅದೇನ ಕರ್ಕೊಂಡು ಹೋಗಿದ್ದೆ, ನಿನಗೆ ಗೊತ್ತಲ್ವಾ ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಹೇಳಿದಾಗ ಇಲ್ಲಿ ಕಿಶನ್ ನಾನೇನು ಕರ್ಕೊಂಡು ಹೋಗಿದ್ದಲ್ಲ, ಭಾಗ್ಯ ಅದಕ್ಕೆ ಹೇಳಿತು, ಅದಕ್ಕೆ ಕರ್ಕೊಂಡು ಹೋಗಿತ್ತು. ನಿಜಕ್ಕೂ ಹೇಳಬೇಕು ಅಂದರೆ ಈ ವಿಷಯ ಹೇಳಿದೆ ಅನ್ನೋ ಕಾರಣಕ್ಕೆ ಭಾಗ್ಯ ಅದಕ್ಕೆ ಮನೆಗೆ ಹೋಗಿ ಇನ್ನೇನು ಕ್ರಿಯೇಟ್ ಮಾಡಬೇಡ ಕನಿಕಾ ಅಂತ ಹೇಳಿ ಕಿಶನ್ ಅಲ್ಲಿಂದ ಹೋಗ್ತಾರೆ. ಇದು ತುಂಬ ಅತಿ ಆಗ್ತದೆ. ಆದಿ ಅದ್ಮ ಇರ್ತದಾನೆ. ಈ ಭಾಗ್ಯ ಕೂಡ ಆದಿ ಬದುಕಲ್ಲಿ ಜಾಸ್ತಿ ಎಂಟ್ರಿ ಕೊಡ್ತಿದ್ದಾಳೆ. ಇದು ಎಲ್ಲದಕ್ಕೂ ಕೂಡ ಬ್ರೇಕ್ ಹಾಕಬೇಕು ಅಂತ ಹೇಳಿ ಮೀನಾಕ್ಷಿ ಕನಿಕಾ ಮಾತನಾಡ್ಕೋತಾರೆ. ತದನಂತರ ಆಯ್ದ ಕಡೆ ಆದೀಶ್ವರ್ ಅವರು ನಿಜಕ್ಕೂ ಕೂಡ ರೂಮ್ಗೆ ಹೋಗ್ತದಾಗೆ ಭಾಗ್ಯಗಳನ್ನು ನೆನಪು ಮಾಡ್ಕೊತಿದ್ದಾರೆ. ಅದೇ ಟೈಮ್ಗೆ ಸರಿಯಾಗಿ ಡಾಕ್ಟರ್ ಕಾಲ್ ಮಾಡ್ತಾರೆ. ಹೇಗಿದೆ ಆದಿ, ಟ್ಯಾಬ್ಲೆಟ್ನ ಕಡಿಮೆ ಮಾಡು ಅಂತ. ಟ್ಯಾಬ್ಲೆಟ್ನೇ ನಿಲ್ಲಿಸ್ಬಿಡ್ತೀನಿ ಅಂದಾಗ ಇಷ್ಟು ಹೋಪ್ಸಲ್ಲಿ ಹೇಳ್ತಿದೆಯಾ ಅಂತ ಹೇಳ್ತಿದ್ರೆ, ಹೌದು ಭಾಗ್ಯ ಅವ್ರು ನನ್ನ ಜೊತೆ ಇದ್ದಾರಲ್ವ, ನಾನು ಅವ್ರ ಜೊತೆ ಮಾತನಾಡ್ದೆ ಅಂತ ಹೇಳ್ತಾರೆ. ಏನೋ ಆಗ್ತಿದೆ, ಸಮಥಿಂಗ್ ಸ್ಪೆಷಲ್ ಅಂತ ಹೇಳ್ತಿದ್ದಾರೆ. ಆ ರೀತಿ ಏನಿಲ್ಲ, ನಾವಿಬ್ಬರು ಜಸ್ಟ್ ಫ್ರೆಂಡ್ಸ್ ಅಂದಾಗ ಫ್ರೆಂಡ್ ಆಗಿರೋರೇ ನೆಕ್ಸ್ಟ್ ಪ್ರೀತಿ ಮಾಡೋದು, ಒಳ್ಳೇದಾಗಲಿ ಅಂತ ಇಷ್ಟಪಡ್ತೀನಿ ಅಷ್ಟೇ ಅಂತ ಡಾಕ್ಟರ್ ಹೇಳ್ತಾರೆ. ಕೊನೆಗೂ ಕೂಡ ಅದಕ್ಕೆ ಭಾಗ್ಯ ಮೇಲೆಲ್ಲ ಆಗ್ತದೆ. ಆ ಕಡೆ ಭಾಗ್ಯ ಮತ್ತು ಆದಿ ಮತ್ತಷ್ಟು ಹತ್ತಿರ ಆಗ್ತಿದ್ದಾರೆ. ಸ್ನೇಹ ಅಂತಕ್ಕಂಥದ್ದು ನಿಜಕ್ಕೂ ಕೂಡ ಅವರನ್ನು ಮತ್ತಷ್ಟು ಹತ್ತಿರ ಮಾಡ್ತದೆ. ಇದರ ನಡುವೆ ತಾಂಡವ ಆದಿ ಮೇಲೆ ಕೇಸ್ ಆಗಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ. ಆದಿ ಆಫೀಸಿಗೆ ಬರ್ತಿದ್ದಾರೆ. ಅಲ್ಲಿ ತಾನೇ ಆದಿ ಪ್ರಾಜೆಕ್ಟ್ ಬಗ್ಗೆ ಮಾತನಾಡ್ತಿರ್ತಾರೆ. ಅದೇ ಟೈಮ್ಗೆ ಲಾಯರ್ ಮತ್ತು ತಾಂಡವ್ ಎಂಟ್ರಿ ಕೊಡ್ತಾರೆ. ಆದಿ, ನೀನು ನನಗೆ ಪ್ರಾಜೆಕ್ಟ್ಗೆ ಸೈನ್ ಹಾಕಿದ್ಯಾ, ಈ ಪ್ರಾಜೆಕ್ಟ್ ನಂದು, ಇಲ್ಲ ಅಂದರೆ ಕೇಸ್ ಹಾಕ್ತೀನಿ ಅಂತ ಹೇಳ್ತಾರೆ. ಲಾಯರ್ ಕೂಡ 45% ಇವರು ಇನ್ವಾಲ್ವ್ ಮಾಡ್ಕೊಳ್ದೇ ಇದ್ರು ನೀವು ಅವ್ರಿಗೆ ಕೊಡಬೇಕಾಗತ್ತೆ, ಅದರ್ವೈಸ್ ನೀವು ಅವರನ್ನು ಪ್ರಾಜೆಕ್ಟ್ಗೆ ಸೇರಿಸ್ಕೋಬೇಕಾಗತ್ತೆ, ಇಲ್ಲ ಅಂದರೆ ಖಂಡಿತವಾಗ್ಲೂ ಕೇಸ್ ನಡೆಯುತ್ತೆ ಅಂತ ಕೂಡ ಎಚ್ಚರಿಕೆ ಕೊಡ್ತಾರೆ. ಆದರೆ ಆದಿ ಪರವಾಗಿ ಭಾಗ್ಯ ನಿಂತು ಎಲ್ಲವನ್ನ ಕೂಡ ಸಾರ್ಟ್ ಔಟ್ ಮಾಡ್ತಾರೆ.